ಇನ್ನು ಶಿಥಿಲಾವಸ್ಥೆಯಲ್ಲಿದ್ದಂತಹ ಓವರ್ ಹೆಡ್ ಟ್ಯಾಂಕನ್ನು ನೆಲಸಮ ಮಾಡಲಾಗಿದೆ ಕೋಲಾರದ ಕಠಾರಿಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಮುಂಜಾಗ್ರತಾ ಕ್ರಮವಾಗಿ ನಗರಸಭೆಯ ಸಿಬ್ಬಂದಿಯಿಂದ ಇವತ್ತು ನೆಲಸಮ ಮಾಡಲಾಗಿದೆ. ನುರಿತ ತಜ್ಞರನ್ನು ಕರೆಸಿ ನಗರಸಭೆಯ ಸಿಬ್ಬಂದಿ ಅದನ್ನು ನೆಲಸಮಗೊಳಿಸಿದ್ದಾರೆ. ಅದರ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಗರಸಭೆಯ ಕಾರ್ಯವೈಖರಿಗೆ ನಗರದ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹಾರ್ಡ್ವೇರ್ ಶಾಪ್ ಒಂದಕ್ಕೆ ಅಗ್ನಿ ಅನಾಹುತ ನಡೆದಿರ್ತಕ್ಕಂಥ ಘಟನೆ ಕೊಪ್ಪಳ ಬಸ್ ನಿಲ್ದಾಣದ ಹತ್ತಿರ ನಡೆದಿದೆ. 4-5 ಅಂಗಡಿಗಳಿಗೆ ಬೆಂಕಿ ಹತ್ಕೊಂಡಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಹಾರ್ಡ್ವೇರ್ ಶಾಪ್ನಲ್ಲಿ ಮೊದಲು ಬೆಂಕಿ ಹತ್ಕೊಳ್ಳುತ್ತೆ. ಈ ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದವರು ಹರಸಾಹಸವನ್ನು ಪಡ್ತಾರೆ. ಆಮೇಲೆ ಅದು ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ವ್ಯಾಪಿಸುತ್ತೆ. ಮತ್ತೊಂದು ಕಡೆ ಅಂಗಡಿಯಲ್ಲಿ ಸ್ಫೋಟಗೊಳ್ತಾ ಇದೆ ವಸ್ತುಗಳು. ಎಲೆಕ್ಟ್ರಾನಿಕ್ ಐಟಮ್ಸ್ಗಳೆಲ್ಲ ಇದ್ದಾಗ ಹೀಗಾಗುತ್ತೆ. ಭಯಭೀತರಾಗಿದ್ದಾರೆ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರೆಲ್ಲರೂ ಕೂಡ. ಈಗ ಕೊಪ್ಪಳ SP ಯಶೋಧ ಅವರು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಅಗ್ನಿಶಾಮಕದವರು ಕೂಡ ಹರಸಾಹಸ ಪಟ್ಟು ಬೆಂಕಿ ನಂದಿಸ್ತಾ ಇದ್ದಾರೆ. ಅದು ಟೈಮ್ ಡಿಲೇ ಆದಷ್ಟೂ ಬೆಂಕಿಯ ತೀವ್ರತೆ ಅದು ಅಕ್ಕಪಕ್ಕದ ಅಂಗಡಿಗಳಿಗೆ ವ್ಯಾಪಿಸ್ತಾನೇ ಹೋಗುತ್ತೆ. ಗೊತ್ತಿಲ್ಲ, ಈ ಕೆಲವು ಅಂಗಡಿಗಳಲ್ಲಿ ವೆಹಿಕಲ್ಗಳಿಗೆ ಬಳಸ್ತಕ್ಕಂಥ ಆಯಿಲ್ ಆ ಬಾಟ್ಲುಗಳಿದ್ದರೆ ಅದು ಅಷ್ಟೇ ಹೈಲಿ ಇನ್ಫ್ಲೇಮಬಲ್. ಹಾಗಾಗಿ ಇದು ಆದಷ್ಟು ಬೇಗ ಬೆಂಕಿಯನ್ನು ನಂದಿಸುವ ಕೆಲಸ ಆಗಬೇಕು.